ಇದು ನನ್ನ ಬಾಲ್ಯದ ದಿನಗಳಲ್ಲಿ ನಡೆದ ಒಂದು ನೆನಪಿನ ಕತೆ. ನಾನು ಚಿಕ್ಕವನಿದ್ದಾಗ ಬೇಸಿಗೆ ರಜೆ ಇತ್ತು. ಆ ದಿನಗಳಲ್ಲಿ ಮಳೆ ಬರುತ್ತಿರಲಿಲ್ಲ, ಆದರೆ ಮೋಡಗಳು ಇದ್ದಕ್ಕಿದ್ದಂತೆ ಬಂದು ಮಳೆ ಸುರಿಸುತ್ತಿದ್ದವು. ಆಗ ನಮಗೆ ಆಟ ಆಡಲು ತುಂಬಾ ಖುಷಿಯಾಗುತ್ತಿತ್ತು ಮತ್ತು ಮಳೆ ನೀರು ಹರಿಯುತ್ತಿತ್ತು. ನಮ್ಮ ಊರಿನಲ್ಲಿ ಮಳೆ ಬಂದಾಗ ಹಳ್ಳಗಳು ತುಂಬಿ ಹರಿಯುತ್ತಿದ್ದವು. ಇದರಿಂದ ತುಂಬಾ ಜನರಿಗೆ ತೊಂದರೆಯಾಗುತ್ತಿತ್ತು. ಹರಿಯುವ ನೀರಿನ ರಭಸಕ್ಕೆ ದಾರಿಗಳು ಹಾಳಾಗಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಕಷ್ಟಪಡುತ್ತಿದ್ದರು. ರಾತ್ರಿ ಹೊತ್ತಿನಲ್ಲಿ ಇದು ತುಂಬಾ ಭಯಾನಕವಾಗಿರುತ್ತಿತ್ತು. ಆ ಸಮಯದಲ್ಲಿ ಎಲ್ಲ ಜನರು ಹೆದರಿಕೊಂಡು ಮನೆಯೊಳಗೆ ಇರುತ್ತಿದ್ದರು. ಈ ಘಟನೆ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಏನೇ ಆದರೂ ಸರಿ, ಆ ದಿನ ರಾತ್ರಿ ಊರಿಗೆ ಹೋಗಲೇಬೇಕು ಎಂದು ನಾನು ತೀರ್ಮಾನ ಮಾಡಿದೆ. ಆದರೆ ಮನೆಯವರು ಇದಕ್ಕೆ ಒಪ್ಪುತ್ತಿರಲಿಲ್ಲ. ಅದಕ್ಕೆ ನಾನು ನಮ್ಮ ನೆರೆಮನೆಯ ಅಂಕಲ್ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದೆ ಮತ್ತು ಅವರ ಸಹಾಯ ಕೇಳಿದೆ. ಅವರು ಬೈಕ್ನಲ್ಲಿ ಕರೆದುಕೊಂಡು ಹೋಗಲು ಒಪ್ಪಿದರು. ಹಾಗಾಗಿ ನಮ್ಮ ಮನೆಯವರನ್ನು ಕೂಡ ಅವರು ಒಪ್ಪಿಸಿದರು. ಬೇಸಿಗೆ ದಿನಗಳಲ್ಲಿ ಹಗಲಿನಲ್ಲಿ ಬಿಸಿಲು ಇರುತ್ತಿದ್ದರಿಂದ ನಾವು ಬೆಳಿಗ್ಗೆ ಬೇಗನೆ ಹೊರಟೆವು. ರಾತ್ರಿಯ ಪ್ರಯಾಣಕ್ಕೆ ನಾನು ಬೈಕ್ನ ಹಿಂಭಾಗದಲ್ಲಿ ಕುಳಿತೆ. ಹೋಗುವ ದಾರಿಯಲ್ಲಿ ಗಾಳಿ ಬೀಸುತ್ತಿದ್ದು ತಣ್ಣಗಿತ್ತು. ಸ್ವಲ್ಪ ದೂರ ಹೋದ ನಂತರ ಬೈಕ್ನ ಟೈರ್ ಪಂಕ್ಚರ್ ಆಯಿತು. ಆಗ ಸಂಜೆ ಕತ್ತಲಾಗುತ್ತಿತ್ತು. ದಾರಿಯಲ್ಲಿ ಬೇರೆ ವಾಹನಗಳು ಕಾಣದ ಕಾರಣ ನನಗೆ ಭಯವಾಗುತ್ತಿತ್ತು ಮತ್ತು ಮನೆಯ ನೆನಪಾಗುತ್ತಿತ್ತು. ಬೈಕ್ ಸರಿ ಮಾಡಲು ಆಗದ ಕಾರಣ ನಾನು ಅಂಕಲ್ ಬರುವ ದಾರಿ ಕಾಯುತ್ತಿದ್ದೆ. ಸಮಯ ಕಳೆಯುತ್ತಿತ್ತು. ಅಮ್ಮ ಬಂದು, ಅಂಕಲ್ ಯಾಕೋ ಇವತ್ತು ಬರಲಿಲ್ಲ, ನಾಳೆ ಬೆಳಗ್ಗೆ ಹೋಗೋಣ ಬಿಡು, ಈಗ ಮಲಗು ಎಂದರು. ಅಂಕಲ್ ಬರುವಷ್ಟರಲ್ಲಿ ತುಂಬಾ ತಡವಾಗಿತ್ತು. ಬೆಳಿಗ್ಗೆ ಅಂಕಲ್ ಬಂದು ನನ್ನನ್ನು ಕರೆದುಕೊಂಡು ಹೋಗಲು ಒಪ್ಪಿಸಿದರು. ಆದರೆ ಅಂಕಲ್ ಮಾತ್ರ ಬೇರೆ ಏನೋ ಯೋಚಿಸುತ್ತಿದ್ದರು ಮತ್ತು ಮನೆಯವರಲ್ಲಿ ಬೇಸರ ಮಾಡಿಕೊಂಡಿದ್ದರು. ನಾನು ಯಾಕೆ ತಡವಾಯಿತು ಎಂದು ಕೇಳಲು ಅವರ ಮನಸ್ಸಿನಲ್ಲಿ ಭಯಪಡುತ್ತಿದ್ದೆ. ಆದರೆ ಆ ಸಮಯದಲ್ಲಿ ಯಾರೋ ಜೋರಾಗಿ ಅಜ್ಜಿ ಎಂದು ಕೂಗುತ್ತಾ ಬರುವ ಶಬ್ದ ಕೇಳಿಸಿತು. ನೋಡಿದರೆ ನಮ್ಮ ನೆರೆಮನೆಯ ಅಂಕಲ್ ಅಮ್ಮ. ಇನ್ನು ಎಲ್ಲರೂ ಮಲಗಬೇಕು ಅನ್ನುವ ಸಮಯಕ್ಕೆ ಬೇಗನೆ ಹೋಗಿ ಬರುವುದು ತಡವಾಯಿತು ಎಂದು ಅವರು ಹೇಳಿಕೊಂಡರು ಮತ್ತು ಅಂಕಲ್ ಬಂದರು. ಬೈಕ್ನಲ್ಲಿ ಜೊತೆಯಾಗಿ ಹೋಗುವ ಆಸೆಯಿಂದ ನನ್ನ ಮನಸ್ಸಿನಲ್ಲಿ ಇದ್ದ ಬೇಸರವೆಲ್ಲ ಮಾಯವಾಯಿತು. ಕಾಯುತ್ತಿದ್ದ ಮನಸ್ಸಿಗೆ ಸಂತೋಷ ಸಿಕ್ಕಿದ ಹಾಗಾಯಿತು. ತುಂಬಾ ರಾತ್ರಿಯಾಗಿದೆ, ಇವತ್ತು ಹೋಗುವುದು ಬೇಡ ಎಂದು ಅಜ್ಜಿ ಮತ್ತು ಮನೆಯವರು ಕೂಡ ಹೇಳಿದರು. ಆದರೆ ನನ್ನ ಹಠಕ್ಕೆ ಮನೆಯವರು ಸುಮ್ಮನಾದರು. ಅಂಕಲ್ ಆಯ್ತು ಬಿಡು, ನಿನ್ನಿಷ್ಟದಂತೆ ಆಗಲಿ, ನಾಳೆ ಹೊರಡೋಣ ಎಂದರು. ಅಂಕಲ್ ಹೇಳಿದ ಹಾಗೆ ಹಿಂದಿನ ದಿನ ರೆಡಿ ಮಾಡಿಕೊಂಡು ಏಡಿ ಹಿಡಿಯಲು ನಾವು ಸಿದ್ಧರಾಗಿ ಹೊರಟೆವು. ನಮಗೆ ಸುಮಾರು 10 ಗಂಟೆಯಾಗಿತ್ತು. ಬೆಳಗ್ಗೆ ಬೇಗನೆ ಹೊರಟರೂ ನಮಗೆ ಆಗಲೇ ಮಧ್ಯರಾತ್ರಿಯಾದಂತೆ ಅನಿಸುತ್ತಿತ್ತು. ತಣ್ಣನೆಯ ಗಾಳಿ ಬೀಸುತ್ತಿತ್ತು ಮತ್ತು ಮಂಜಿನ ವಾತಾವರಣವಿತ್ತು. ಏನೂ ಕಾಣದಿದ್ದರೂ ನಾನು ಅಂಕಲ್ ಬೆನ್ನ ಹಿಂದೆ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದೆ. ದೂರದ ಹಳ್ಳಿಗಳಲ್ಲಿ ಯಾರೋ ಬೈಕ್ ಓಡಾಡಿಸುತ್ತಿರುವುದು ಕೂಡ ನಮಗೆ ಕೇಳಿಸುತ್ತಿತ್ತು. ಅವರು ಆಗ ನಮಗೆ ಪ್ರತಿಸ್ಪರ್ಧಿಗಳೋ ಏನೋ ಅನಿಸುತ್ತಿತ್ತು. ಅಂಕಲ್ ಮಾತಿಲ್ಲದೆ ಅವರಷ್ಟಕ್ಕೆ ಬೈಕ್ ಓಡಿಸುತ್ತಿದ್ದರು. ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಅವರೆಲ್ಲರೂ ನಮ್ಮನ್ನು ಹಿಡಿಯಬಹುದೇನೋ ಎನ್ನುವ ಭಯ ಕಾಡುತ್ತಿತ್ತು. ಅಂಕಲ್ ಹಳ್ಳವನ್ನು ದಾಟಿದರು. ನಾನು ಅವರ ಹಿಂಬಾಲಿಸಿದೆ. ಕಾಲು ತಣ್ಣನೆಯ ನೀರು ಮುಟ್ಟಿದ ತಕ್ಷಣ ಮೈಯೆಲ್ಲ ರೋಮಾಂಚನವಾಯಿತು. ತಣ್ಣನೆಯ ಆ ನೀರು ಮೈಗೆ ಚುಚ್ಚಿದ ಹಾಗೆ ಅನಿಸಿತು. ಉದ್ದವಾದ ಮತ್ತು ಮಂಜಿನಿಂದ ಕೂಡಿದ ದಾರಿಯ ಕಡೆಗೆ ನಾವು ಹೋಗುತ್ತಿದ್ದೆವು, ಹಾಗಾಗಿ ಏನೂ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಬೈಕ್ನ ಬೆಳಕಿನಲ್ಲಿ ಕೆಲವು ಕಪ್ಪನೆಯ ಏಡಿಗಳು ಓಡಾಡುತ್ತಿರುವುದು ಕಾಣಿಸುತ್ತಿತ್ತು. ಅಂಕಲ್ ಒಂದೊಂದೇ ಕೈಯಿಂದ ಏಡಿ ಹಿಡಿದು ಕೊಡಕ್ಕೆ ಹಾಕಿದ್ದರು. ಅವುಗಳನ್ನು ಹಿಡಿಯುವ ಮನಸ್ಸು ನನಗಿದ್ದರೂ ಕೊರೆಯುವ ಚಳಿಯಲ್ಲಿ ನನಗೆ ಅದು ಸಾಧ್ಯವಾಗುತ್ತಿರಲಿಲ್ಲ. ಹಳ್ಳವನ್ನು ದಾಟಿ ಸ್ವಲ್ಪ ದೂರ ಬಂದ ನಂತರ ಸಿಕ್ಕಿದ ದಾರಿಯಲ್ಲಿ ನಾವು ಮುಂದೆ ಹೋದೆವು. ಮುಂದುವರೆಯುವುದು